ನಮಸ್ಕಾರ ರೈತ ಬಂದಿರಿ ಎಲ್ಲರಿಗೆ. ನಮ್ಮ ಹೆಸರು ಹನುಮಂತ ಕರಂಡಿ ಅಂತ. ಚಡ್ಚನ್ ತಾಲೂಕು, ವಿಜಯಪುರ ಜಿಲ್ಲೆ, ಕನಕನಾಳ ಊರು ನಮ್ಮದು. ಸರ್ ನಮ್ಮದು 2 ಎಕರೆ ದ್ರಾಕ್ಷಿ ತೋಟ ಅದ ರೀ, ಥಮ್ಸನ್ ವೆರೈಟಿ. ನಾವು ನಾವು ಫಸ್ಟು ಎಲ್ಲ ಬೆಂಗ್ಳೂರ್ಕಿದ್ದೇವೆ. ಇದ್ರ ಬಗ್ಗೆ ಏನೂ ಅನುಭವ ಇರಲ್ಲ. ದ್ರಾಕ್ಷಿ ನಾವು ಸ್ಟಾರ್ಟಿಂಗ್ ಮಾಡಿದ್ದೇವೆ ಸರ್. ಇಲ್ಲಿ ದ್ರಾಕ್ಷಿ ಮಾಡಿದೇವೆ ರೀ. ದ್ರಾಕ್ಷಿ ಮಾಡಿದಾಗ ಇದ್ರ ಬಗ್ಗೆ ಏನೂ ಅನುಭವ ಇರಲಿಲ್ಲ. ನಾವು ದ್ರಾಕ್ಷಿ ಡಾಗ್ರೇಜ್ ಹಚ್ಚಿದೆವು, ಬೆಳೆಸಿದೆವು, ಒಂದು ಲೆವೆಲ್ ಬಂದ್ರಿ. ಅದ್ರ ಬಗ್ಗೆ ನಮ್ಗೆ ಏನೂ ಅನುಭವ ಇರಲಿಲ್ಲ. ಅನುಭವ ಇರಲಿಲ್ಲ. ಅವಾಗ ದಾವಣಿ ಕರ್ಪ ಅದು ಎರಡೂ ಒಂದು ಟೈಮಿಗೆ ಬಂದಿದ್ರಿ. ಅದು ನಮ್ಗೆ ಹೊಲ್ದಾಗ ಸುತ್ತ ಹಾಕೋದು, ಔಷಧ ಯಾವಾಗ ಹೇಳ್ತಾರೆ ಅದು ಹೊಡೋದು. ನಮಗೊಬ್ಬರು ಲೋಕಲ್ ಮೇಸ್ತ್ರಿ ಇದೆ ನಮ್ಗೆ ರೀ. ಅದು ಮಾಡ್ಕೊಂಡು ನಾವು ಇದ್ದೆವು. ಅದು ಮಾಡ್ಕೊಂಡು ಇರೋಣ ನಮ್ಮಲ್ಲಿ ಹಂಗೆ ಪಕ್ಕದ ಪ್ಲಾಟ್ ಅವ್ರು ಬಂದು ಹೇಳಿದ್ರು, ಹೊಲ್ದಾಗ ದಾವಣಿ ಕರ್ಪ ಇಷ್ಟೆಲ್ಲ ಬಂದದ, ಎಲ್ಲ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ. ಇಲ್ಲ ನಮ್ಗೇನೋ ಗೊತ್ತಾಗಿಲ್ಲ ಅಂತಂದ್ರೆ ನಾ ರೀ. ಅವಾಗ ಅವ್ರು ನಮ್ಮ ಮೇಸ್ತ್ರಿ ಫೋನ್ ಮಾಡಿ ಕೇಳಿದ್ರಿ. ಅವ್ರು ಬಂದು ನೋಡಿದ್ರು. ಅಷ್ಟರಲ್ಲಿ ಪ್ಲಾಟ್ ಎಲ್ಲ ಫ್ಲಾಪ್ ಆಗಿಬಿಟ್ಟಿತ್ತಲ್ಲ ನಮ್ಮ ಪ್ಲಾಟ್ ಎಲ್ಲ ರೀ. ಅವಾಗ ಅವ್ರು ಅಂದರು ಇದು ಕಟ್ ಮಾಡ್ಬೇಕಂತ ಹೇಳಿದ್ರು. ಮತ್ತೆ ಹೊಳ್ಳಿ ಬಡ್ಡಿ ಹಿಡ್ಕೊಂಡು ರೀಕಟ್ ಮಾಡೋದು, ಮತ್ತೆ ಹೊಳ್ಳಿ ಡಾಗ್ರ ಜಪಿಸ್ಬೇಕಂತಂದ್ರೆ ಅವ್ರಿ. ನಾನು ಫುಲ್ ಬೇಜಾರಾಗಿಬಿಟ್ಟಿದ್ರಿ. ಏನು ಬಂದು ಎಲ್ಲ ಮಾಡಿದೇವಿ, ಇದು ಏನಂತ ನಮ್ಗೆ ಭಾರಿ ನೋವಾಯ್ತು ರೀ. ಅಷ್ಟರೊಳಗೆ ನಮ್ಮ ರಿಲೇಷನ್ ಒಬ್ಬರು ನಂಬರ್ ಕೊಟ್ಟರು. ಇಲ್ಲ ಅವರು ಮೇಸ್ತ್ರಿ ಅದಾರ, ಕೃಷಿ ಸಂಜೀವನಿ ಅಂತ ಆ್ಯಪ್ ಅದ, ಅದು ಯೂಸ್ ಮಾಡಿ ನೋಡಿರಿ ಅಂತ ಹೇಳಿದ್ರು ಅವ್ರು. ಅವಾಗ ನಾವೊಬ್ಬರು ನಂಬರ್ ಕೊಟ್ಟರು, ಕೃಷಿ ಸಂಜೀವನಿ ಆ್ಯಪ್ ಅಂತೇಳಿ ಸರ್ಗೆ ನಾನು ಫೋನ್ ಮಾಡಿದ್ರಿ. ಫೋನ್ ಮಾಡಿದಾಗ ಅವ್ರು ಅಂದರು ನಾ ಪ್ಲಾಟಿಗೆ ಬರ್ತೇವೆ ಅಂದರು. ಇಮಿಡಿಯೇಟ್ ಅವರು ಏನು ನಮ್ಗೆ ನಮ್ಮ ಪಾಲಿ ದೇವ್ರು ಸಿಕ್ಕಂಗೆ ಅನ್ಬೇಕಾರೆ ಅವ್ರಿಗೆ ಆ ಟೈಮಲ್ಲಿ ರೀ. ಆ ಟೈಮಲ್ಲಿ ಬಂದು ಪ್ಲಾಟಿಗೆ ಬಂದ್ರೆ ಅವರು ಬಂದು ಚೆಕ್ ಮಾಡಿ ಅವ್ರು ಅಂದರು, ಇಲ್ಲ ಇದು ಪ್ಲಾಟ್ ಕಟ್ ಮಾಡಬೇಡ್ರಿ, ಇದು ನಾವು ಔಷಧಿ ಶೆಡ್ಯೂಲ್ ಕೊಡ್ತೀವಿ, ತೊಗೊಂಡು ಹೋಗ್ರಿ, ಕಂಟಿನ್ಯೂ ಮಾಡಿ ಅಂತಂದ್ರೆ. ಅಲ್ಲಿಂದ ಆ ಶೆಡ್ಯೂಲ್ ನಾವು ಸ್ಟಾರ್ಟ್ ಮಾಡಿದ್ವಿ. ಇವಾಗ ಪ್ಲಾಟ್ ನೋಡಿ ನಮ್ಮದು ಹೆಂಗೆ ಪ್ಲಾಟ್ ರೀ. 2ನೇ ವರ್ಷದ ಬೆಳೆಯೋದ್ರಿ. ಇದು ಭಾರಿ ಉತ್ತಮ ಬೆಳೆಯೋದ್ರಿ. ಮತ್ತು ಇದು ಭಾರಿ ಖುಷಿ ಆಯ್ತು ನಮಗೆ ಇದ್ರ ಬಗ್ಗೆ. ಆಮೇಲೆ ಇದು ಏನು ಮಾಡ್ತಾರೆ, ಇದು ನಮ್ಗೆ ಇದು ಖರ್ಚು ಭಾಳ ಕಮ್ಮಿ ಮಾಡಿಸ್ತಾರೆ. ಅದು ಭಾಳ ಖುಷಿ ಆಯ್ತು ನಮಗೆ. ಮತ್ತು ಮೇಲಾಗಿ ಇದು ಡೈಲಿ ನಮ್ಗೆ ಲೈವ್ ಇರ್ತದೆ ರೀ. ಅನುಭವ ನಮ್ಗೆ ಹೆಂಗೆ ಆಗಿಬಿಟ್ಟಂದ್ರೆ, ಈಗ ಇನ್ನೊಬ್ಬರು ನಮ್ಮ ಪ್ಲಾಟ್ ಫೇಲ್ ಆಗಿದ್ದು ಕಟ್ ಮಾಡ್ಬೇಕು ಅನ್ನೋ ಸಿಚುವೇಶನ್ ಇದ್ದು ಪ್ಲಾಟ, ಇವಾಗ ನಾವೇ ಹೋಗಿ 10 ಪ್ಲಾಟಿಗೆ ನಾವೇ ಹೋಗಿ ಹೇಳಂಗೆ ನಮ್ಗೆ ಅನುಭವ ಮಾಡ್ಯಾರ ನಮ್ಗೆ ಇವರು. ಅದು ಭಾಳ ಖುಷಿ ಆದ ನಮಗೆ ರೀ. ಹೆಂಗಂದ್ರೆ ಪ್ರತಿದಿನ ನಮ್ಗೆ ಲೈವ್ ಇರ್ತದೆ ರೀ. ಏನು ಮಾಡಬೇಕು, ಏನು ಔಷಧ ಹೊಡಿಬೇಕು, ಯಾವುದು ಏನು ಇದು ವಿಜ್ಞಾನಿಗಳು ಏನೇನೋ ಪ್ರೊಸೆಸ್ ಹೆಂಗೆ ಮಾಡ್ತಾರೆ ಹಂಗೆ ಪ್ರತಿಯೊಂದು ಇದಕ್ಕೆ ಇದು ಏನು ಕಾಳ, ಇದಕ್ಕೆ ಎಲ್ಲಿ ಏನದ, ಯಾವ ರೋಗ ಬಂತು, ಇದಕ್ಕೆ ಏನು ಮಾಡಬೇಕು ಅನ್ನೋದು ಪ್ರತಿಯೊಂದು ಡಿಟೇಲ್ ಹೇಳ್ತಾರೆ ನಮಗೆ ರೀ. ಮತ್ತು ಅದ್ರ ಜೊತೆಗೆ ಮತ್ತು ಇದು ವೆಬಿನಾರ್ ಗ್ರೂಪ್ ಒಂದು ಮಾಡ್ಯಾರ ರೀ. ಇದು ಗ್ರೂಪ್ ಮಾಡೋದು ಇದನ್ನೂ ಭಾಳ ಹೌಸ್ ಅದ ನಮಗೆ ರೀ. ಹೀಗಾಗಿ ಇದು ಕೃಷಿ ಸಂಜೀವನಿ ಆ್ಯಪ್ ಅಂತ ಇದು ನಮ್ಮ ಪಾಲಿಗೆ ಇದು ದ್ರಾಕ್ಷಿ ಬೆಳೆಗಾರರಿಗೆ ನಾವು ಅಷ್ಟೇ ರೈತರು ಹೇಳ್ತಾ ಇಲ್ಲ, ಇನ್ನು ಯಾರ್ಯಾರು ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರಿಗೆ ಇದು ನಮ್ಮ ಪಾಲಿಗೆ ಇದು ದೇವ್ರು ಸಿಕ್ಕಂಗೆ ರೀ. ಯಾಕಂದ್ರೆ ಇದು ಖರ್ಚು ಭಾಳ ಅದ ರೀ. ಇದು ದ್ರಾಕ್ಷಿದು ಇದು ಸುಮ್ಮನೆ ಜೋಳ ಸಜ್ಜಿ ಬೆಳೆದಂಗೆ ಅಲ್ಲ ರೀ. ಇದು ಪ್ರತಿಯೊಂದು ದ್ರಾಕ್ಷಿ ಬೆಳಿಬೇಕಂತಂದ್ರೆ ಇದು 1 ಎಕರೆ ಏನಾದ್ರು ಮಾಡ್ಬೇಕಂತಂದ್ರೆ 4 ಲಕ್ಷ ಖರ್ಚು ಬರ್ತದೆ ರೀ. 1 ವರ್ಷ ಬೆಳಿಬೇಕಂದ್ರೆ ಇದಕ್ಕೆ 1 ಎಕರೆ ಖರ್ಚು 4 ಲಕ್ಷ ಮಿನಿಮಮ್ ಖರ್ಚು ಬಂದೇ ಬರ್ತದೆ ರೀ. ಬಟ್ ಅಷ್ಟು ಖರ್ಚು ಹಾಕಿದಕ್ಕೆ ಅದು ತೆಗಿಬೇಕಂತಂದ್ರೆ ಅದಕ್ಕೆ ಅನುಭವಸ್ಥರು ಬೇಕು. ಅದಕ್ಕೆ ಅನುಭವ ಬೇಕು. ಯಾವ ಟೈಮಿಗೆ ಏನು ಔಷಧ ಕೊಟ್ಟರೆ ಅದು ಬರ್ತದೆ ಅಂತಕ್ಕಂಥದ್ದು ಅದಕ್ಕೆ ಮಾಹಿತಿ ಕೊಡೋರು ಬೇಕು. ಅದಕ್ಕೆ ಇದು ನಮ್ಗೆ ಕೃಷಿ ಸಂಜೀವನಿ ಆ್ಯಪ್ ನಮ್ಗೆ ಇದು ಮಾಹಿತಿ ಕೊಡ್ತದೆ ರೀ. ಹೀಗಾಗಿ ನಮ್ಗೆ ಅದು ದ್ರಾಕ್ಷಿ ಬೆಳೆದ ಒಂದು ಟೆನ್ಷನ್ ಹಿಂದಾಗಿಬಿಟ್ಟದೆ ರೀ. ಈಗ 2 ವರ್ಷದಿಂದ ನಾವು ದ್ರಾಕ್ಷಿ ಬೆಳೀತಾ ಇದ್ದೇವೆ. ನಾವೀಗ 2 ವರ್ಷದಿಂದ ಬೆಳೀತಾ ಇದ್ದೇವೆ. ನಮ್ಗೆ ಉತ್ತಮ ಬೆಳೆ ಬೆಳೀತದೆ ರೀ. ಏನೋ ಅದ್ರ ಬಗ್ಗೆ ಏನಿಲ್ಲ ನಮ್ಗೆ. ಮತ್ತು ಮೇಲಾಗಿ ನಮ್ಗೆ ಯಾವಾಗ ಟೈಮಲ್ಲಿ ಕೂಡ ನಮ್ಗೆ ಇದು ಡೈಲಿ ಲೈವ್ ಇರ್ತದೆ, ಮತ್ತು ವೆಬಿನಾರ್ ಇದು ಇರ್ತದೆ ರೀ, ಗ್ರೂಪ್ ಇರ್ತದೆ. ಇಷ್ಟು ಸಮಸ್ಯೆ ಇದೆಲ್ಲ ಇದ್ದರೂ ಕೂಡ ನಮಗೆ ಸಮಸ್ಯೆ ಬಂದಂತಂದ್ರೆ ನಮ್ಮ ರಾತ್ರಿ 1 ಗಂಟೆಗೆ ಫೋನ್ ಮಾಡಿದ್ರು ಇವ್ರು ಫೋನ್ ರಿಸೀವ್ ಮಾಡ್ತಾರೆ. ಅದು ಭಾಳ ಸಂತೋಷದ ನಮಗೆ ರೀ. ಕೃಷ್ಣ ಸರ್ ಅವರಾಗಲಿ, ಕಂಡುಬ ಸರ್ ಆಗಲಿ, ಇವರು ನಮ್ಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ನಾನು ಬೇರೆ ದ್ರಾಕ್ಷಿ ಬೆಳೆಗಾರರು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಅವರು ಇದು ಆ್ಯಪನ್ನು ಬಳಸಿ ಅವರು ಖರ್ಚು ಕಮ್ಮಿ ಮಾಡಿಕೊಂಡು ಮತ್ತು ಈ ಥರ ಬೆಳೆ ಅವರು ತೊಗೊಂಬರ್ಲಿಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ ರೀ. ಮತ್ತು ಮೇಲಾಗಿ ಇವರು ಸರ್ ಇನ್ನೊಂದು ನಮ್ಗೆ ಭಾಳ ಖುಷಿ ಏನಂತಂದ್ರೆ, ಈ ಸ್ಲರಿ ಬಗ್ಗೆ ಭಾಳ ಅದು ಇದು ಹೋದ ವರ್ಷ ಭಾಳ ಸರ್ ನಮ್ಗೆ ಇದು ಮಾಡ್ಯಾರ ರೀ. ಇನ್ನೂ ನೆಕ್ಸ್ಟ್ ವರ್ಷ ಇನ್ನೂ ಭಾಳ ಡೆವಲಪ್ ಮಾಡ್ತೀನಿ ಅಂತ ಹೇಳಿದಾರೆ ರೀ. ಕೆಮಿಕಲ್ ಸ್ಲರಿ ಅದು ಖರ್ಚು ಕಮ್ಮಿ. ಈಗ ಎಷ್ಟು ಪ್ರತಿ ವರ್ಷ ಎಷ್ಟು ಔಷಧ ಖರ್ಚು ಆಗ್ತಿತ್ತಲ್ಲೋ ಅದರಿಂದ ಇನ್ನೂ 30% ಇನ್ನೂ ಕಡಿಮೆ ಆಗಬೇಕು ಅನ್ನೋದೊಂದು ಪ್ಲ್ಯಾನ್ ಉದ್ದೇಶ ಮಾಡ್ತಾ ಇದ್ದಾರೆ. ನಾವು ಮೊನ್ನೆ ಲಾಸ್ಟ್ ಟೈಮ್ ಮೀಟಿಂಗ್ ಮಾಡಿದ್ದಾರೆ ಸ್ಲರಿ ಬಗ್ಗೆ ಎಲ್ಲ ರೈತರು ಸೇರಿಸಿ. ಆದರೂ ರೈತರ ಬಗ್ಗೆ ಭಾಳ ಕಾಳಜಿ ತೊಗೊಂಡು ಮಾಡ್ತಾರೆ. ಈ ನಮ್ಮ ಬೇರೆ ಮೇಸ್ತ್ರಿ ನಾವು ಹೆಂಗೆ ಕಂಪೇರ್ ಮಾಡೋದು ಬೇಡ. ಅವರು ಈಗ ನಮಗೆ ಇನ್ನೊಂದು ಏನಂದ್ರೆ, ನಮ್ಗೆ ಇವು ಮೇಸ್ತ್ರಿ 15 ದಿನದ್ದು 1 ತಿಂಗಳದು ಎಲ್ಲ ಲಿಸ್ಟ್ ಬರೆದು ಹೋಗ್ಬಿಡ್ತಾರೆ. ಔಷಧಿಗಳೆಲ್ಲ 1 ತಿಂಗಳಿಗೆಲ್ಲ ಬರೆದು ಹೋಗ್ಬಿಡ್ತಾರೆ. ಅದು ಏನು ತಾರೀಕು ನೋಡೋದು, ಔಷಧ ನೋಡೋದು, ತಂದು ಹೊಡೋದು, ಅದಷ್ಟೇ ಮಾಡ್ತೇವೆ. ಹಂಗೆ ಮಾಡೋದು ಏನಾಗ್ತದೆ, ಖರ್ಚು ವಾಡಿಸ್ತದೆ. ಈಗ ಮಳೆ ಆಯಿತು ಅಂದ್ರೆ ಔಷಧ ಬೇರೆ ಹೊಡಿಬೇಕಾಗ್ತದೆ. ಈಗ ಕಾಸ್ಟ್ಲಿ ಔಷಧ ಹೊಡಿತೇವೆ ನಾವು. ಈಗ ಯಾವುದೋ ಒಂದು ಅಲಿಯಾಟ ತೊಗೊಳ್ರಿ, ಅಕ್ರೋಬ್ಯಾಟ, ಇಂಥ ಔಷಧ ಹೊಡಿತಿರ್ತೇವೆ ಮಳೆ ಆ ಟೈಮಲ್ಲಿ. ಮತ್ತು ಈ ಮಳೆ ಆಗಲಿಲ್ಲ ಅಂದ್ರೆ ನಮ್ಗೆ ಏನು ಗೊತ್ತಿರ್ತದೆ, ಮಳೆ ಆಗ್ಯದ ಆಲಿ ಬಿಳಿ ಶೆಡ್ಯೂಲ್ದಾಗ ಏನದ ಅದು ಹೊಡ್ಕೊಂಡು ಹೋಗ್ಬಿಡ್ತೇವೆ ರೀ. ಡೈಲಿ ಲೈವ್ ಇರೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಅದಂದ್ರೆ, ಅದು ಈಗ ಮಳೆ ಇವತ್ತು ಇದು ಔಷಧ ಹೊಡ್ರಿ, ಮಳೆ ಆಗಿಲ್ಲ ಅಂತಂದ್ರೆ ಬರೀ ಒಂದು M ಪಂಚಾಯತ್ ಹೊಡ್ಕೊಂಡ್ರು ನಮ್ಗೆ ಕಂಟ್ರೋಲ್ ಆಗ್ತಿರ್ತದೆ ರೋಗ. ಅದು
ಹಾಗಾಗಿ ನಮಗೆ ಭಾಳ ಖರ್ಚು ಕಮ್ಮಿ ಆಗ್ತದೆ ರೀ. ಅಂದ್ರೆ ಅನುಭವ ಜಾಸ್ತಿ ಆಗ್ತದೆ ನಮ್ಗೆ ಇದ್ರ ಬಗ್ಗೆ. ಯಾವುದೇ ರೋಗಗಳು ಬರಲಿ, ಏನೇ ಇದಕ್ಕೆ ಪ್ರಾಬ್ಲಮ್ ಅಂದರೂ ಕೂಡ ಇದಕ್ಕೆ ನಾವು ಕ್ಲಿಯರ್ ಮಾಡೋಂಗೆ ನಮಗೆ ಒಂದು ಧೈರ್ಯ ಬರ್ತದೆ. ಅದೇ ಒಂದು ಸಂತೋಷ ಅದ ನಮಗೆ. ಇದು ಕೃಷಿ ಸಂಜೀವನಿ ಆ್ಯಪನ್ನು ಎಲ್ಲ ತೊಗೋರಿ. ಇದನ್ನು ಮಾಡೋದ್ರಿಂದ ರೈತರಿಗೆ ಭಾಳ ಅನುಕೂಲ ಅದ ಮತ್ತು ಖರ್ಚು ಕಮ್ಮಿ ಮಾಡ್ಬೋದು ಅಂತ ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.